ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಮ್ಮ ಮರ್ವಾಯಿ ಪುಂಡಿ ಮಾಡ್ತಿದ್ದಾರೆ. ಕೊಂಕಣಿಯಲ್ಲಿ ಕುಬೆ ಮುಟ್ಲಿ ಅಂತಾರೆ. ಬನ್ನಿ ತೋರಿಸ್ತೀನಿ ಹೇಗ್ ಮಾಡ್ತಾರಂತ. ನಾನಿಲ್ಲಿ 5 ಕಪ್ಪು BVK ಅಕ್ಕಿನ ತಕೊಂಡಿದ್ದೀನಿ. ಇದನ್ನ ಒಂದ್ ಇಡೀ ನೈಟ್ ನೆನ್ಸ್ಕೊಂಡಿಟ್ಟಿದ್ದೆ ಅಂಡ್ ಈಗ ಇದನ್ನ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನಾನು ಈಗ ಗ್ರೈಂಡರ್‌ನ ತೊಳ್ದಿದ್ದೀನಿ. ಹಾಗಾಗಿ ನಾನು ಈ ಅಕ್ಕಿನ ಗ್ರೈಂಡರ್ ಅಲ್ಲಿ ಹಾಕ್ತಿದ್ದೀನಿ. ನೋಡಿ ಗ್ರೈಂಡ್ ಆಗ್ತಾ ಇದೆ. ಗ್ರೈಂಡ್ ಆಗುವಾಗ ನಾವ್ ಈ ರೀತಿ ಮಾಡ್ಬೇಕು. ಇಲ್ಲಾಂದ್ರೆ ಅಕ್ಕಿ ಎಲ್ಲ ಸೈಡ್ ಅಲ್ಲಿ ಹಾಗೆ ಇರುತ್ತೆ, ಗ್ರೈಂಡ್ ಆಗುದಿಲ್ಲ. ಈಗ ನಾನಿಲ್ಲಿ ತೆಂಗಿನಕಾಯಿ ಹಾಕ್ತಿದ್ದೀನಿ. ನೋಡಿ ಇಲ್ಲಿ ಗ್ರೈಂಡ್ ಆಗಿದೆ. ಇದನ್ನ ನಾನು ತೆಗೆದು ಈಗ ಒಂದ್ ಪಾತ್ರೆಯಲ್ಲಿ ಹಾಕ್ತಿದ್ದೀನಿ. ನಾನಿಲ್ಲಿ ಈಗ ಇಡ್ಲಿ ಪಾತ್ರೆನ ತಕೊಂಡಿದ್ದೀನಿ. ಇದಕ್ಕೆ ಒಂದು ಬನಾನಾ ಲೀಫ್ ಅಥವಾ ವೈಟ್ ಕ್ಲಾತ್ ಅನ್ನು ಹಾಕಿ ಇದರಲ್ಲಿ ಗ್ರೈಂಡ್ ಮಾಡಿದ ಅಕ್ಕಿ ಹಿಟ್ಟನ್ನು ಇದ್ರೊಳಗಡೆ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ನಾನು ಮರ್ವಾಯಿನ ಕ್ಲೀನ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಬಾಯ್ಲ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈ ಮರ್ವಾಯಿ ಎಷ್ಟ್ ಚೆನ್ನಾಗಿ ಬೆಂದಿದೆ ಅಂತ. ಇದ್ರದ್ದು ಸಿಪ್ಪೆಲ್ಲ ಓಪನ್ ಆಗಿದೆ ಈಗ. 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಚಮಚ ಸಾಸಿವೆ, 2 ಇಂಚು ಶುಂಠಿ, ಇಷ್ಟು 3 ಚಕ್ಕೆ, 12 ಲವಂಗ, ಇಷ್ಟು ಹುಳಿ, ಅರ್ಧ ಚಮಚ ಜೀರಿಗೆ, 12 ಕರಿಮೆಣಸು, ಅರ್ಧ ಚಮಚ ಗಸಗಸೆ, 12 ಬೆಳ್ಳುಳ್ಳಿ, ಅರ್ಧ ಚಮಚ ಅರಸಿನ, 4 ಕರಿಮೆಣಸು, 5-6 ಮೆಂತ್ಯ, ಪುದೀನ ಸ್ವಲ್ಪ, 6 ಉದ್ದಮೆಣಸು, ಗಸಗಸೆ ಸಣ್ಣನೆ. ಈಗ ನಾನು ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅಂಡ್ ಅದಕ್ಕೆ ಈ ಕಟ್ ಮಾಡಿದ ಈರುಳ್ಳಿಯನ್ನು ಈ ಪ್ಯಾನಿಗೆ ಹಾಕಿ ಇದನ್ನು ಒಂದು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ತಿದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಅದೇ ಪ್ಯಾನಿಗೆ ನಾನು ಈ ಎಲ್ಲಾ ಸಾಮಗ್ರಿಗಳನ್ನು ಈ ಪ್ಯಾನ್ಗೆ ಹಾಕಿ ಇದನ್ನು ಕೂಡ ಈಗ ಸ್ವಲ್ಪ ಫ್ರೈ ಮಾಡ್ತೀನಿ. ಜಾಸ್ತಿ ಏನ್ ಫ್ರೈ ಮಾಡ್ಬೇಕಂತ ಏನಿಲ್ಲ, ಸ್ವಲ್ಪ ಲೈಟ್ ಫ್ರೈ ಮಾಡಿದ್ರೆ ಸಾಕು. ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ. ಇದನ್ನ ಕೂಡ ನಾನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಈಗ ನಾನು ಅದೇ ಪ್ಯಾನಿಗೆ ಒಂದು ಇಡೀ ತೆಂಗಿನಕಾಯಿನ ಈ ಪ್ಯಾನಿಗೆ ಹಾಕಿ ಲೈಟ್ ಆಗಿ ಫ್ರೈ ಮಾಡ್ತೀನಿ. ಇಲ್ಲಿ ನಾನು ಈ ಎಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡಿದ್ದೆ ನೋಡಿ. ಅದನ್ನ ಈಗ ನಾನು ಈ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಿದ್ದೀನಿ. ಅಕ್ಕಿಟ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ವಿ ನೋಡಿ. ಅದು ಬೆಂದಿದೆ. ಬೆಂದು ಆದ್ಮೇಲೆ ಸ್ವಲ್ಪ ಹೊತ್ತು ಅದನ್ನ ತಣ್ಣಗೆ ಆಗ್ಲಿಕ್ಕೆ ಬಿಡ್ಬೇಕು. ಅದ ನಂತರ ಈ ರೀತಿ ಉಂಡೆ ಆಗಿ ಮಾಡ್ಬೇಕು. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಕೊಂಡು ಅದಕ್ಕೆ ಒಂದು ಇಡೀ ತೆಂಗಿನಕಾಯಿನ ಹಾಕಿ ರುಬ್ತೀನಿ, ತೆಂಗಿನ ಹಾಲು ಮಾಡಕ್ಕೆ. ನೋಡಿ ನಮ್ಮಮ್ಮ ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಪಾತ್ರೆ ತಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಎಲ್ಲ ಗ್ರೈಂಡ್ ಮಾಡಿರೋ ಮಸಾಲ, ತೆಂಗಿನ ಹಾಲು ಮತ್ತೆ ಈ ಪುಂಡಿ ಎಲ್ಲ ರೆಡಿ ಮಾಡಿ ಇಲ್ಲಿ 2 ಈರುಳ್ಳಿನ ಹಾಕಿದ್ವಿ ನೋಡಿ. ಅದು ಚೆನ್ನಾಗಿ ಫ್ರೈ ಆಗಿದೆ. ಅಂಡ್ ಇದಕ್ಕೆ ನಾನೀಗ 2 ಟೊಮೆಟೊನ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗ್ಬೇಕು. ನೋಡಿ ಈರುಳ್ಳಿ ಮತ್ತೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡಿರೋ ಮಸಾಲವನ್ನು ಹಾಕ್ತಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ಈಗ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಮಸಾಲೆ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಈ ಎಲ್ಲ ಪುಂಡಿಯನ್ನು ಹಾಕಿದ್ದೀನಿ. ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಆ ಪುಂಡಿ ಒಡೆದೋಗುತ್ತೆ.
ನೋಡಿ ಈಗ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಮರವೈನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮರವಾಯಿ ಅಂತ. ನಾನಂತೂ ಯಾವಾಗ ತಿಂತೀನಿ ಅಂತ ಆಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಸೊ ಇವಾಗ ನಾನು ಇದಕ್ಕೆ ತೆಂಗಿನ ಹಾಲನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಲೈಟ್ ಆಗಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.